ನಮಸ್ಕಾರ. ನಾನು ಡಾಕ್ಟರ್ ದೀಪಿಕಾ ಎಂ.ಜಿ, ಕನ್ಸಲ್ಟೆಂಟ್ ಕಾಸ್ಮೆಟಾಲಜಿಸ್ಟ್ ಆ್ಯಂಡ್ ಡರ್ಮಟಾಲಜಿಸ್ಟ್, ಪ್ರಾಕ್ಟೀಸಿಂಗ್ ಅಟ್ ಡಾಕ್ಟರ್ ಆಂಜಿನಪ್ಪ ಪಾಲಿಕ್ಲಿನಿಕ್, ಶರಾ ಸ್ಕಿನ್ ಕೇರ್ ಸೆಂಟರ್, ರಾಜಾಜಿನಗರ್, ಬ್ಯಾಂಗ್ಳೂರ್. ಸೊ ಇವತ್ತು ನಾನು ಎಷ್ಟೊಂದು ಜನ ಲೈಕ್ ಮೇ ಬಿ ಇನ್ ದ ಏಜ್ ಗ್ರೂಪ್ ಆಫ್ 30 ಇಯರ್ಸ್ 20 ಇಯರ್ಸ್ ಇರ್ಬೋದು. ಅವರು ಬಂದು ನಮಗೆ ಮೇಡಮ್ ತಲೆಯಲ್ಲಿ ತುಂಬಾ ಒಟ್ಟು ಬರುತ್ತೆ, ಮತ್ತು ತಲೆಯಲ್ಲಿ ಸಣ್ಣ ಸಣ್ಣ ಗುಳ್ಳೆ ಆಗುತ್ತೆ, ಪಿಂಪಲ್ಸ್ ಥರ ಆಗುತ್ತೆ, ತುಂಬ ವರ್ಷದಿಂದ ಇದೆ ಅಂತ ಅಷ್ಟೊಂದು ಜನ ಬರ್ತಾರೆ OPTಗೆ. ಸೊ ಅದಕ್ಕೆ ಏನೇನು ಕಾರಣ ಇರ್ಬೋದು, ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಮಾಡ್ಕೋಬೋದು, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ತಲೆಯಲ್ಲಿ ಅದು ಪಿಂಪಲ್ಸ್ ಥರ ಬರುತ್ತೆ, ಅದನ್ನು ನಾವು ಫಾಲಿಕ್ಯುಲೈಟಿಸ್ ಅಂತಲೇ ಹೇಳ್ತೀವಿ. ಸೊ ಜಾಸ್ತಿ ಯಾರು ಡಸ್ಟಲ್ಲಿ ಎಕ್ಸ್ಪೋಸ್ ಆಗ್ತಾರೆ ಅಥವಾ ಜಾಸ್ತಿ ಹೊರಗಡೆನೇ ಕೆಲಸ ಮಾಡ್ತಿರ್ತಾರೆ, ಅಥವಾ ಅವ್ರಿಗೆ ಏನಾಗುತ್ತೆ ಸ್ಕ್ಯಾಲ್ಪಲ್ಲಿ ಸಿಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಸೊ ಅವಾಗ ಅದು ಏನಾಗುತ್ತೆ, ಅಲ್ಲಿ ಹೋಗಿ ಡಸ್ಟ್ ಕೂತ್ಕೊಂಡಾಗ ಫಾಲಿಕಲ್ಸ್, ಏರ್ ಫಾಲಿಕಲ್ಸ್ ಅದು ಇಚ್ಚಿಂಗ್ ಫುಲ್ ಇರಿಟೇಟ್ ಆಗುತ್ತೆ. ಇರಿಟೇಟ್ ಆದಾಗ ನಮಗೇನಾಗುತ್ತೆ, ರಿಯಾಕ್ಷನ್ಗೆ ಅದು ಅದನ್ನ ಇಚ್ ಮಾಡಿಕೊಂಡು ಅದು ಲೀಜನ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಅದಕ್ಕೆ ಹಲವಾರು ರೀಸನ್ಸ್ ಇರುತ್ತೆ. ತಲೆಯಲ್ಲಿ ಯಾಕೆ ಪಿಂಪಲ್ಸ್ ಟೈಪ್ ಲೀಜನ್ಸ್ ಬರುತ್ತೆ, ತುಂಬಾ ರೀಸನ್ಸ್ ಇರುತ್ತೆ. ಒಂದು ಸೆಬೋರಿಕ್ ಡರ್ಮಟೈಟಿಸ್ ಒಂದು ರೀಸನ್ ಇರ್ಬೋದು. ಸೊ ನಾವು ಪರ್ಟಿಕ್ಯುಲರ್ ಪೇಷಂಟ್ನ ನಾವು ನೋಡಿದಾಗೆ ನಮಗೆ ಏನು ರೀಸನ್ಸ್ ಅಂತ ಗೊತ್ತಾಗೋದು. ಸೊ ಒಂದು ಸೆಬೋರಿಕ್ ಡರ್ಮಟೈಟಿಸು, ನೆಕ್ಸ್ಟು ಸೋರಿಯಾಸಿಸ್ ಕೂಡ ಆ ಥರನೇ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟು ಬಂದು ಅಲರ್ಜಿಕ್ ಡರ್ಮಟೈಟಿಸ್ ಕೂಡ ಆಗಿರುತ್ತೆ, ಮತ್ತು ಲೈಕನ್ ಪ್ಲಾನಸ್ ಆಗಿರ್ಬೋದು, ಮತ್ತು ಫಾಲಿಕ್ಯುಲೈಟಿಸ್. ಸೊ ಇದು ಮೋಸ್ಟ್ ಕಾಮನ್ ರೀಸನ್ಸು ಸ್ಕ್ಯಾಲ್ಪಲ್ಲಿ ನಮಗೆ ಪಿಂಪಲ್ ಟೈಪು ಕಾಣಿಸ್ಕೊಂಡಿದ್ದಾಗ. ಸೊ ಪರ್ಟಿಕ್ಯುಲರ್ ರೀಸನ್ ಮೇಲೆ ನಾವು ಟ್ರೀಟ್ಮೆಂಟ್ನ ಅದು ಡಿಫರ್ ಆಗುತ್ತೆ. ಈಗೇನು ಇವನ್ ಎಷ್ಟೊಂದು ಜನ ಏನು ಮಾಡ್ತಾರೆ, ಸ್ವೆಟಲ್ಲಿ ತುಂಬ ಜನ ಯಾರು ತುಂಬ ಸ್ವೆಟ್ಟಿಂಗ್ ಆಗ್ತಿರುತ್ತೆ, ಅವ್ರಿಗೂ ಕೂಡ ಆ ಸಿಬೇಷಿಯಸ್ ಗ್ಲ್ಯಾಂಡ್ಸ್ ಡಕ್ಟ್ ಬ್ಲಾಕ್ ಆಗಿ ಆ ಥರ ಕಾಣಿಸ್ಕೊಳ್ಳುತ್ತೆ. ಸೊ ಏನೇನು ಟ್ರೀಟ್ಮೆಂಟ್ ಅವೈಲೇಬಿಲಿಟಿ ಇದೆ ಅಂತಂದರೆ, ಡಿಪೆಂಡಿಂಗ್ ಆನ್ ದ ಪರ್ಟಿಕ್ಯುಲರ್ ಏನು ಡಯಾಗ್ನೋಸ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಸೊ ಯೂಶ್ವಲಿ ಡ್ಯಾಂಡ್ರಫ್ ಇದ್ದರೆ ಅವರಿಗೆ ಡ್ಯಾಂಡ್ರಫ್ ಶಾಂಪೂಸ್ ಕೊಡ್ತೀವಿ. ಸೊ ಅಥವಾ ತುಂಬ ಇನ್ಫೆಕ್ಟೆಡ್ ಆಗಿದ್ರೆ, ಅದು ಇನ್ಫೆಕ್ಟ್ ಆಗಿ ಪಸ್ ಏನೋ ಬರ್ತಿದ್ರೆ ಅದಕ್ಕೆ ನಾವು ಟಾಪಿಕಲ್ ಆ್ಯಂಟಿಬಯೋಟಿಕ್ ಕೊಟ್ಟು ಓರಲ್ ಆ್ಯಂಟಿಬಯೋಟಿಕ್ ಕೂಡ ಅದನ್ನು ಟ್ರೀಟ್ ಮಾಡ್ಬೋದು. ಇಲ್ಲ ಬೇರೆ ಥರ ಅಲರ್ಜಿಕ್ ಆಗಿದೆ ಅಂತಾರೆ, ಅದು ಕೂಡ ಲೋಷನ್ ಬೇಸ್ಡ್ ಅಥವಾ ಸ್ಟಿರಾಯ್ಡ್ ಬೇಸ್ಡ್ ಶಾಂಪೂ ಕೊಟ್ಟು ಅದನ್ನು ಕಡಿಮೆ ಮಾಡ್ಬೋದು. ಸೊ ಸ್ಕ್ಯಾಲ್ಪ್ ಲೈಕ್ ನಾವು ಹೇಗೆ ಸ್ಕಿನ್ ಕೇರ್ ರುಟೀನ್ನ ನಾವು ಮಾಡ್ತೀವಿ, ಸೊ ಹೇರ್ ರುಟೀನ್ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಯೂಶಲಿ ಮೇಲ್ಸಿಗೆ ನಾವು ಡೈಲಿ ಹೆಡ್ ಬಾತ್ ಮಾಡೋಕ್ಕೆ ಹೇಳ್ತೀವಿ, ಮತ್ತು ಫೀಮೇಲ್ಸ್ ಬಂದು ವೀಕ್ಲಿ ಥ್ರೈಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆ್ಯಂಡ್ ಈವನ್ ಇಫ್ ದೇ ಹ್ಯಾವ್ ಮೋರ್ ಆಫ್ ಆಯಿಲಿ ಸ್ಕಿನ್ ಇದ್ದಾಗ ಜನರಲ್ ಮೆಷರ್ಸ್ ಕೂಡ ತೊಗೋಬೇಕು, ಲೈಕ್ ಆಯಿಲಿಂಗ್ ಮಾಡ್ಕೊಳ್ಳೋಗಿರಲ್ಲ. ಸೊ ಯಾಕಂದರೆ ಇನ್ನೂ ಅಗ್ರಿವೇಟ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಯಾವುದೇ ಸ್ಕಿನ್ ಡಿಸೀಸ್ ಇರ್ಬೋದು, ಆಯಿಲಿಂಗ್ ಮಾಡ್ಕೊಂಡಾಗ ಇನ್ನೇ ಡ್ಯಾಂಡ್ರಫ್ ಆಗಿರ್ಬೋದು ಅಥವಾ ಪಿಂಪಲ್ಸ್ ಆಗಿರ್ಬೋದು ಜಾಸ್ತಿ ಆಗುತ್ತೆ. ಅದೊಂದು ಮಿಸ್ಕನ್ಸೆಪ್ಷನ್ ಇದೆ ಎಲ್ಲಾಗೂ. ಲೈಕ್ ಆಯಿಲಿಂಗ್ ಮಾಡಿಕೊಂಡ್ರೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಥವಾ ಹೇರ್ ಲಾಸ್ ಕಡಿಮೆ ಆಗುತ್ತೆ. ಸೊ ಅದೊಂದು ತಪ್ಪು ಅಭಿಪ್ರಾಯ ಇರುತ್ತೆ ಜನರಲ್ಲಿ. ಸೊ ಡ್ಯಾಂಡ್ರಫ್ ಮಾಡಿಕೊಂಡ್ರೆ ಇನ್ನು ಹೇರ್ ಲಾಸ್ ಜಾಸ್ತಿ ಆಗುತ್ತೆ, ಮತ್ತು ಪಿಂಪಲ್ಸು ಜಾಸ್ತಿ ಆಗುತ್ತೆ, ಆ್ಯಂಡ್ ಡ್ಯಾಂಡ್ರಫ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ರುಟೀನಾಗಿ ಸ್ಕಿನ್ ಕೇರ್ ಮಾಡಿದಂಗೆ ನಾವು ಹೇರ್ ಕೇರ್ ರುಟೀನ್ ಕೂಡ ಮಾಡ್ಕೋಬೇಕು. ಸೊ ಡಾಕ್ಟರ್ಸ್ ಡರ್ಮಟಾಲಜಿಸ್ಟ್ ಸಜೆಸ್ಟ್ ಮಾಡಿದೋ ಹಾಗೆ ಪರ್ಟಿಕ್ಯುಲರ್ ಡ್ಯಾಂಡ್ರಫ್ ಶಾಂಪೂನ ಯೂಸ್ ಮಾಡಿ, ಆ್ಯಂಡ್ ಆಲ್ಸೋ ಕಂಡೀಷನರ್ ನೀವು ವಿಂಟ್ರಲ್ಲಿ ಕಂಡೀಷನರ್ ಯೂಸ್ ಮಾಡಿದ್ರೆ ಅದು ನಿಮಗೆ ಬೆನಿಫಿಟ್ ಆಗಿ ಹೆಲ್ಪ್ ಆಗುತ್ತೆ.